ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಈ ವಿಡಿಯೋದಲ್ಲಿ ಇವತ್ತಿನ ಮಾರ್ಕೆಟ್ ಯಾಕಿಷ್ಟು ವಾಲಟೈಲ್ ಆಗಿದೆ, ಇದರಿಂದ ಎಲ್ಲ ಏನೇನು ರೀಸನ್ಸ್ ಇದ್ದಾವೆ, ಅದಾದಮೇಲೆ ಈ ವೀಕೆಂಡ್ಸಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಪ್ರಕಾರ ಏನೇನು ನಡೆದಿದೆ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಅದಾದಮೇಲೆ ನಮ್ಮ ಮಾರ್ಕೆಟ್ ಪ್ರಕಾರ ನೋಡ್ಕೊಂಡ್ರು ತುಂಬಾ ಕಂಪನೀಸ್ ಎಲ್ಲ ಇವತ್ತು ಪಾಸಿಟಿವ್ ಆಗೂ ರಿಯಾಕ್ಟ್ ಆಗಿದ್ದಾವೆ, ಅದೇ ಥರ ತುಂಬ ಕಂಪನೀಸ್ ಫಾಲ್ ಕೂಡ ಆಗಿದ್ದಾವೆ. ಇದರಿಂದ ಎಲ್ಲ ಏನೇನು ರೀಸನ್ಸ್ ಇದ್ದಾವೆ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಸೆನ್ಸೆಕ್ಸ್ 271 ಪಾಯಿಂಟ್ಸ್ ಡೌನ್ ಆಗಿ 82,059 ಕ್ಲೋಸ್ ಆಗಿದೆ. ನಿಫ್ಟಿ 74 ಪಾಯಿಂಟ್ಸ್ ಡೌನ್ ಆಗಿ 24,945 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 65 ಪಾಯಿಂಟ್ಸ್ ಗೇನ್ ಆಗಿ 55,420 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಇನ್ ಲೈನ್ ಪಾಸಿಟಿವ್ ಆರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಸೆನ್ಸೆಕ್ಸ್ ಆದರೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ ಜಸ್ಟ್ ಪಾಯಿಂಟ್ಸ್ ಅಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ನೆಕ್ಸ್ಟ್ ಅದಾದ್ಮೇಲೆ ಇಂಡಿಯಾ US ಟ್ರೇಡ್ ಡೀಲ್ ಪ್ರಕಾರ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಈ ಟ್ರೇಡ್ ಡೀಲ್ಗೆ ಅರ್ಜೆಂಟ್ ಏನಿಲ್ಲ, ಜೂನಲ್ಲೋ ಅಥವಾ ಜುಲೈ ಬಿಗಿನಿಂಗ್ ಅಲ್ಲೋ ಈ ಟ್ರೇಡ್ ಡೀಲ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಅದಾದಮೇಲೆ ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ಟ್ರೇಡ್ ಡೀಲ್ ಪ್ರಕಾರ ನೋಡಿಕೊಂಡ್ರೆ ಇವಾಗ ಸೆಕೆಂಡ್ ರೌಂಡ್ ಕೂಡ ಕಂಪ್ಲೀಟ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಯುರೋಪಿಯನ್ ಯೂನಿಯನ್ ಅಂದರೆ ಯಾವುದೋ ಒಂದು ಕಂಟ್ರಿ ಮಾತ್ರನೇ ಅಲ್ಲ, ಇದರಲ್ಲಿ 27 ಕಂಟ್ರೀಸ್ ಇದ್ದಾವೆ. ಈ ಟ್ರೇಡ್ ಡೀಲ್ ಅಗ್ರಿಮೆಂಟ್ ಏನಾದರೂ ಓಕೆ ಆದರೆ ನಮ್ಮ ಇಂಡಿಯಾಗೆ ಇದು ತುಂಬಾ ಪಾಸಿಟಿವ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ US ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೈಡೇ ನೋಡಿಕೊಂಡ್ರೆ ಸ್ವಲ್ಪ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಅದಾದಮೇಲೆ ಈ ವೀಕೆಂಡಲ್ಲಿ ನೋಡಿಕೊಂಡ್ರೆ ಮೂಡೀಸ್ ಅವರು US ಡೌನ್ಗ್ರೇಡ್ ಮಾಡಿ AAA ರೇಟಿಂಗಿಂದ AA ಡೌನ್ಗ್ರೇಡ್ ಮಾಡಿದ್ದಾರೆ. ಲಾಸ್ಟ್ 100 ಇಯರ್ಸಲ್ಲಿ ಫಸ್ಟ್ ಟೈಮ್ US ಡೌನ್ಗ್ರೇಡ್ ಮಾಡಿರೋದು. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ US ಗೌರ್ಮೆಂಟ್ ಇದುವರೆಗೂ ತುಂಬಾ ಸಾಲ ತೊಗೊಂಡಿದ್ದಾರೆ. ಈ ಸಾಲ ಪ್ರತಿ ವರ್ಷ ನೋಡಿಕೊಂಡ್ರೆ ತುಂಬಾ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ 10 ಇಯರ್ಸ್ಗೆ ನೋಡಿಕೊಂಡ್ರೆ 134%ಗೆ ಇನ್ಕ್ರೀಸ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ ಟೋಟಲ್ ಕಂಟ್ರಿ GDP ನೋಡ್ಕೊಂಡ್ರೆ ಜಸ್ಟ್ 2.4% ಇದೆ. ಆದರೆ ಈ ಕಂಟ್ರಿ ಸಾಲ ನೋಡಿಕೊಂಡ್ರೆ ನೆಕ್ಸ್ಟ್ 10 ಇಯರ್ಸ್ಗೆ 134% ಇನ್ಕ್ರೀಸ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಎಕ್ಸಾಂಪಲ್, ಇವಾಗ ನೆಕ್ಸ್ಟ್ 10 ಇಯರ್ಸ್ಗೆ ಗೌರ್ಮೆಂಟ್ ಹತ್ರ ಒಂದು 30% ಟ್ಯಾಕ್ಸಸ್ ಮುಖಾಂತರ ಕಲೆಕ್ಟ್ ಮಾಡಿದ್ರು ಇನ್ನು ಮಿಕ್ಕಿರೋದನ್ನ ಕಟ್ಟೋದಕ್ಕೆ ಆಗದಿದ್ದಷ್ಟು ಸಾಲ ಇವ್ರ ಹತ್ರ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಅಪ್ಡೇಟ್ ಮಾಡಿರೋದ್ರಿಂದನೇ ಇವತ್ತು US ಫ್ಯೂಚರ್ ಮಾರ್ಕೆಟ್ಸ್ ಎಲ್ಲ ತುಂಬಾ ಫಾಲ್ ಆಗಿದ್ವು. ಈ ಥರ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅವರು ಇದೇನು ಫಸ್ಟ್ ಟೈಮು ಡೌನ್ಗ್ರೇಡ್ ಮಾಡ್ತಿಲ್ಲ. US 2011 ನೋಡಿಕೊಂಡ್ರೆ S&P 500 ಅವರು ಡೌನ್ಗ್ರೇಡ್ ಮಾಡಿದ್ರು. ಅವಾಗ ನೋಡಿಕೊಂಡ್ರೆ US ಮಾರ್ಕೆಟ್ ಕಂಪ್ಲೀಟಾಗಿ ಕರೆಕ್ಟ್ ಆಗೋಗಿತ್ತು. ಪ್ರತಿಯೊಂದು ಇಂಡಿಸಿಸನ್ನು 4 to 5% ಕರೆಕ್ಟ್ ಆಗಿತ್ತು. ಅದಾದಮೇಲೆ 2023 ನೋಡಿಕೊಂಡ್ರೆ ಫಿಚ್ ರೇಟಿಂಗ್ ಏಜೆನ್ಸಿ ಅವರು ಆದರೆ ಅವರು ಸಹ ಡೌನ್ಗ್ರೇಡ್ ಮಾಡಿದರು. ಆ ಟೈಮಲ್ಲಿ ನೋಡಿಕೊಂಡ್ರೆ US ಮಾರ್ಕೆಟ್ ಜಸ್ಟ್ 1 or 2% ಮಾತ್ರನೇ ಫಾಲ್ ಆಗಿತ್ತು. ಮತ್ತು ಇವಾಗ ಮೂಡೀಸ್ ಅವರು ಈ ಥರ ಡೌನ್ಗ್ರೇಡ್ ಮಾಡ್ತಾ ಇದ್ದಾರಲ್ಲ, ಇವರು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಯಾವ್ಯಾವ ರೀಸನ್ಸಿಂದ ಏನಕ್ಕೆ ನಾವು ಡೌನ್ಗ್ರೇಡ್ ಮಾಡ್ತಾ ಇದ್ದೀವಿ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೋಡಬೇಕು ಈ ಸಲ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಈ ಥರ ರೇಟಿಂಗ್ನ ಡೌನ್ಗ್ರೇಡ್ ಮಾಡಿರೋದ್ರಿಂದನೇ ಇವತ್ತು ನಮ್ಮ IT ಕಂಪನೀಸ್ ಎಲ್ಲ ತುಂಬಾ ಫಾಲ್ ಆಗಿದ್ವು. ನೋಡೋಣ ಇವತ್ತು ರಾತ್ರಿ US ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗುತ್ತೆ, ನಾಳೆ ಅದ್ರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೆ ಯಾವ ಥರ ಇರುತ್ತೆ ಅಂತ ನಾಳೆ ಮಾತಾಡ್ಕೊಳ್ಳೋಣ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರ್ಯಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಗ್ರಾಫೈಟ್ ಮ್ಯಾನುಫ್ಯಾಕ್ಚರರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು HEG ಕಂಪನಿ ಆದರೆ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಗ್ರಾಫೈಟ್ ಇಂಡಿಯಾ ನೋಡಿಕೊಂಡ್ರೆ ನಿಯರ್ಲಿ 16% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಗ್ರಾಫೈಟ್ ಮ್ಯಾನುಫ್ಯಾಕ್ಚರರ್ಸ್ ಬಗ್ಗೆ ಮಲ್ಟಿಪಲ್ ಟೈಮ್ಸೇ ಮಾತಾಡ್ಕೊಂಡಿದ್ವಿ, ಮತ್ತು ಇವಾಗ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ಸ್ವಲ್ಪ ಬಿಸ್ನೆಸ್ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿ ಅದಾದಮೇಲೆ ನ್ಯೂಸ್ ಏನು ಬಂದಿದೆ ಅಂತ ಅಪ್ಡೇಟ್ ಮಾಡ್ತೀನಿ. ಯಾಕಂದರೆ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡ್ರೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದರಿಂದ ಈ ಎರಡೂ ಕಂಪನೀಸ್ ಗ್ರಾಫೈಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಇವಾಗ HEG ಹತ್ರ ನೋಡಿಕೊಂಡ್ರೆ 1 lakh ಮೆಟ್ರಿಕ್ ಟನ್ ಪರ್ ಆನಮ್ ಪ್ರೊಡಕ್ಷನ್ ಕೆಪಾಸಿಟಿ ಇದೆ ಮಧ್ಯಪ್ರದೇಶಲ್ಲಿ. ಮತ್ತು ಇವ್ರ ಪ್ರೊಡಕ್ಷನಲ್ಲಿ 70% ಏನಿದೆ ಅದನ್ನೆಲ್ಲ ತುಂಬ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ನಿಯರ್ಲಿ 35 ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದರಲ್ಲಿ ಯಾವ್ಯಾವ ಕಂಟ್ರೀಸ್ ಅಂತ ನೋಡಿಕೊಂಡ್ರೆ USA, ಜರ್ಮನಿ, ಬ್ರೆಜಿಲ್, ಈ ಥರ ತುಂಬಾ ಕಂಟ್ರೀಸ್ಗೆ ಈ ಗ್ರಾಫೈಟ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದಾದಮೇಲೆ ಗ್ರಾಫೈಟ್ ಇಂಡಿಯಾ ಅವ್ರಿಗಾದರೆ 98,000 ಮೆಟ್ರಿಕ್ ಟನ್ ಪರ್ ಆನಮ್ ಕೆಪಾಸಿಟಿ ಇದೆ. ಇವ್ರಿಗಾದರೆ ಇಂಡಿಯಾದಲ್ಲಿ 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ, ಜರ್ಮನಿಯಲ್ಲಿ 1 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ.
ಮತ್ತೆ 50% ಮಾತ್ರನೇ ಇವರು ಗ್ಲೋಬಲಿ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. ಮತ್ತೆ ಇವರು ಕೂಡ ತುಂಬಾನೇ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಇವತ್ತು ಈ ಎರಡು ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ಅಂದ್ರೆ, ಒಂದು ರೆಸೋನಿಕ್ ಅನ್ನೋ ಜಪಾನೀಸ್ ಕಂಪನಿ ಇದೆ. ಇವ್ರಿಗಾದ್ರೆ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ 6 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ. ಎಲ್ಲೆಲ್ಲಿ ಅಂತ ನೋಡ್ಕೊಂಡ್ರೆ ಜಪಾನ್, ಚೈನಾ, ಮಲೇಷ್ಯಾ, USA, ಆಸ್ಟ್ರೇಲಿಯಾ, ಸ್ಪೇನ್ ಈ ತರ 6 ಕಂಟ್ರೀಸ್ ಅಲ್ಲಿ ಇವರು ಬಿಸ್ನೆಸ್ ನ ಮಾಡ್ತಾರೆ. ಟೋಟಲ್ ಆಗಿ ಇವ್ರ ಹತ್ರ ನೋಡ್ಕೊಂಡ್ರೆ 2,10,000 ಮೆಟ್ರಿಕ್ ಟನ್ ಪರ್ ಆನಮ್ ಕೆಪಾಸಿಟಿ ಇದೆ. ಇವಾಗ ಈ ತರ ಇಷ್ಟು ಕೆಪಾಸಿಟಿ ಇದೆ ಅಲ್ಲ, ಇವರಾದ್ರೆ ತುಂಬಾನೇ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಇವತ್ತೇನು ಅಪ್ಡೇಟ್ ಬಂದಿದೆ ಅಂತ ನೋಡ್ಕೊಂಡ್ರೆ, ಇವಾಗ ಚೈನಾದಲ್ಲಿ ಒಂದು ಪ್ಲಾಂಟ್ ಇದೆ ಅಲ್ಲ, ಮತ್ತೆ ಅದಾದ್ಮೇಲೆ ಮಲೇಷ್ಯಾದಲ್ಲೂ ಒಂದು ಪ್ಲಾಂಟ್ ಇದೆ. ಈ ಎರಡೂ ಪ್ಲಾಂಟ್ ನ ಕ್ಲೋಸ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಏನಕ್ಕೆ ಅಂತ ನೋಡ್ಕೊಂಡ್ರೆ, ಇವರು ಗ್ರಾಫೈಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಅದೇ ತರ ಚೈನಾದಲ್ಲೂ ಕೂಡ ಗ್ರಾಫೈಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಚೈನೀಸ್ ಕಂಪನೀಸ್ ಏನ್ ಮಾಡ್ತವೆ ಅಂತಂದ್ರೆ, ಸ್ವಲ್ಪ ಕಮ್ಮಿ ರೇಟ್ಸ್ ಅಲ್ಲೇನೆ ಪ್ರೊಡ್ಯೂಸ್ ಮಾಡಿ ಕಮ್ಮಿ ರೇಟ್ಸ್ ಅಲ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಜಪಾನೀಸ್ ಕಂಪನಿಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಲಾಸ್ಟ್ ಕ್ವಾರ್ಟರ್ ನೋಡ್ಕೊಂಡ್ರು ಲಾಸಸ್ ನ ಪೋಸ್ಟ್ ಮಾಡಿದ್ದಾರೆ, ಅದರಿಂದ ನೋಡ್ಕೊಂಡ್ರು ಲಾಸಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಈ ತರ ಲಾಸಸ್ ಇನ್ಕ್ರೀಸ್ ಆಗ್ತಾ ಇರೋ ಕಾರಣದಿಂದ ಈ ಎರಡು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಕ್ಲೋಸ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ತರ ಕ್ಲೋಸ್ ಮಾಡೋದ್ರಿಂದ ಕಮಿಂಗ್ ಟೈಮಲ್ಲಿ ಪ್ರೊಡಕ್ಷನ್ ಕೆಪಾಸಿಟಿ ಕೂಡ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅದರಿಂದ ನಮ್ಮ ಇಂಡಿಯನ್ ಕಂಪನೀಸ್ಗೆ ಇದು ಪಾಸಿಟಿವ್ ಆಗುತ್ತೆ ಅಂತ ಈ ಎರಡು ಕಂಪನೀಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ದಿವಿಸ್ ಲ್ಯಾಬೊರೇಟರೀಸ್ ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತಂದರೆ ಈ ವೀಕೆಂಡ್ಸಲ್ಲಿ ಇವರು Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 12% ಇನ್ಕ್ರೀಸ್ ಆಗಿದೆ. ಅದಾದಮೇಲೆ ಪ್ರಾಫಿಟ್ಸ್ ನೋಡಿಕೊಂಡ್ರೆ 26% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ನೋಡ್ಕೊಂಡ್ರು ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ ಈ Q4 ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ಮೇಲೆ 30 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಈ ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ನೋಡಿಕೊಂಡ್ರೆ 25th ಜುಲೈ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಎಕ್ಸ್ಪ್ಯಾನ್ಷನ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಮಾಡಿದ್ದಾರೆ. ಆಂಧ್ರ ಪ್ರದೇಶಲ್ಲಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡ್ತಾ ಇದೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಇದರಿಂದ ಕೂಡ ಕಮಿಂಗ್ ಕ್ವಾರ್ಟರ್ಸಲ್ಲಿ ರೆವಿನ್ಯೂಸ್ ಜನರೇಟ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಅದರಿಂದ ಕಮಿಂಗ್ ಕ್ವಾರ್ಟರ್ಸಲ್ಲೂ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಅನಲಿಸ್ಟ್ ಆದ ನುವೋಮಾ ಅವ್ರು ನೋಡಿಕೊಂಡ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 7,225 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಒಂದೆರಡು ಕ್ವಾರ್ಟರ್ ಹಿಂದೆ ಸಹ ನುವೋಮಾ ಅವರು ಇದೇ ಥರ ಪಾಸಿಟಿವ್ ಆಗಿನೇ ಬೈ ರೇಟಿಂಗ್ ಕೊಟ್ಟಿದ್ರು. ಅವಾಗ ನೋಡಿಕೊಂಡ್ರೆ ನುವೋಮಾ ಅವರೊಬ್ಬರೇ 6,550 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ರು. ವಿತಿನ್ 2 ಕ್ವಾರ್ಟರ್ಸಲ್ಲಿ ಆ ಪ್ರೈಸ್ ಟಾರ್ಗೆಟ್ನ ಅಚೀವ್ ಮಾಡಿದ್ದಾರೆ. ಮತ್ತು ಇವಾಗ ನೋಡ್ಕೊಂಡ್ರು 7,225 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರಲ್ಲ, ನೋಡಬೇಕು ದಿವಿಸ್ ಲ್ಯಾಬ್ ಅವರು ಇದನ್ನು ಅಚೀವ್ ಮಾಡೋದಕ್ಕೆ ಎಷ್ಟು ಕ್ವಾರ್ಟರ್ಸ್ ಟೈಮ್ ತಗೊತಾರೆ ಅಂತ. ಅದಾದಮೇಲೆ ಮೋತಿಲಾಲ್ ಓಸ್ವಾಲ್ ಅವ್ರು ನೋಡಿಕೊಂಡ್ರೆ ಈ ಕಂಪನಿಗೆ ನ್ಯೂಟ್ರಲ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 6,540 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲೂ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಮನಿ ಕಂಟ್ರೋಲ್ ಅವರು ಒಂದು ಇಂಟ್ರೆಸ್ಟಿಂಗ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಈ ಡೇಟಾ ಪ್ರಕಾರ ನೋಡಿಕೊಂಡ್ರೆ ಈ ಮ್ಯೂಚುವಲ್ ಫಂಡ್ ಹೌಸಸ್ ಯಾವ್ಯಾವ ಕಂಪನೀಸಲ್ಲಿ ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಬರೀ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಹೌಸಸ್ ಬಗ್ಗೆ ಮಾತ್ರನೇ ಅಲ್ಲ, ಕಂಪ್ಲೀಟ್ ಆಗಿ ಎಲ್ಲ ಮ್ಯೂಚುವಲ್ ಫಂಡ್ ಕಂಪೇರ್ ಮಾಡಿಕೊಂಡ್ರೆ ಯಾವ ಸ್ಟಾಕ್ನ ಅವರು ಜಾಸ್ತಿ ಪಿಕ್ ಮಾಡಿದ್ರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದರಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಲ್ಲಿ ಯಾವ್ಯಾವ ಕಂಪನೀಸ್ ಅಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದ್ಸಲ ಇಮೇಜ್ನ ಕ್ಲಿಯರ್ ಆಗಿ ನೋಡಿ. ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ 4th ಮತ್ತು 5th ಕಾಲಮ್ ಒಂದ್ಸಲ ನೋಡಿ. ಈ ಏಪ್ರಿಲ್ ಮಂತ್ ಎಂಡ್ ಅಷ್ಟೊತ್ತಿಗೆ ಎಷ್ಟು ನಂಬರ್ ಆಫ್ ಶೇರ್ಸ್ನ ಹೋಲ್ಡ್ ಮಾಡ್ತಾ ಇದ್ದಾರೆ, ಅದೇ ಥರ ಮಾರ್ಚ್ ಎಂಡ್ಗೆಲ್ಲ ಎಷ್ಟು ನಂಬರ್ ಆಫ್ ಶೇರ್ಸ್ನ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದಾದಮೇಲೆ ಲಾಸ್ಟ್ ಕಾಲಮ್ಗೆ ನೋಡಿಕೊಂಡ್ರೆ ಈ ಏಪ್ರಿಲ್ ಎಂಡ್ಗೆಲ್ಲ ಎಷ್ಟು ನಂಬರ್ ಆಫ್ ಶೇರ್ಸ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮೊದಲನೇದಾಗಿ ವೊಡಾಫೋನ್ ಐಡಿಯಾ ಈ ಕಂಪನಿ ನೋಡಿಕೊಂಡ್ರೆ ಮಂತ್ ಆನ್ ಮಂತ್ ಬೇಸಿಸಲ್ಲಿ ತುಂಬಾ ಬೈ ಮಾಡಿದ್ದಾರೆ. ಮಂತ್ ಆನ್ ಮಂತಲ್ಲಿ ಚೇಂಜಸ್ ನೋಡಿಕೊಂಡ್ರೆ 34.1 crore ಶೇರ್ಸ್ನ ಬೈ ಮಾಡಿದ್ದಾರೆ. ಅದಾದಮೇಲೆ NTPCL ಆದರೆ ಸ್ವಲ್ಪ ಕಮ್ಮಿನೇ ಇದೆ, ಎಬೋವ್ 1 crore ಶೇರ್ಸ್ನ ಬೈ ಮಾಡಿದ್ದಾರೆ. ಅದಾದಮೇಲೆ ಟಾಟಾ ಸ್ಟೀಲಲ್ಲಿ ನೋಡಿಕೊಂಡ್ರೆ ಮಂತ್ ಆನ್ ಮಂತ್ ಬೇಸಿಸಲ್ಲಿ 10 crore ಶೇರ್ಸ್ನ ಬೈ ಮಾಡಿದ್ದಾರೆ. ಅದೇ ಥರ HDFC ಬ್ಯಾಂಕ್ ಇದೆ, ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ, ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಇದೆ. ಈ ಕಂಪನಿಯಲ್ಲಿ ನೋಡಿಕೊಂಡ್ರೆ ಎಬೋವ್ 3 crores ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಈ ಆಟೋ ಟ್ಯಾರಿಫ್ನ ಹಾಕಿದ್ರಲ್ಲ, ಆ ಟೈಮಲ್ಲಿ ನೋಡಿಕೊಂಡ್ರೆ ಸಂವರ್ಧನ ಕಂಪನಿ ಆದರೆ ತುಂಬಾನೇ ಕರೆಕ್ಟ್ ಆಯಿತು. ಈ ಲಾಸ್ಟ್ 6 months ಮಾರ್ಕೆಟ್ ಕರೆಕ್ಷನಲ್ಲಿ ನೋಡಿಕೊಂಡ್ರು ತುಂಬಾನೇ ಕರೆಕ್ಟ್ ಆಗಿದೆ. ಅಂದರೆ ಆಲ್ ಟೈಮ್ ಐಸಿಂದ ನಿಯರ್ಲಿ 40 to 50% ಈ ಕಂಪನಿ ಫಾಲ್ ಆಗಿದೆ. ಅದರಿಂದ ಏನಾದರೂ ಈ ಮ್ಯೂಚುವಲ್ ಫಂಡ್ ಹೌಸಸ್ ಈ ಥರ ಬೈ ಮಾಡಿರ್ಬೋದು. ಅದಾದಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಕ್ಸಿಸ್ ಬ್ಯಾಂಕ್,
ಫೆಡರಲ್ ಬ್ಯಾಂಕ್, ಈ ತರ ತುಂಬಾನೇ ಬ್ಯಾಂಕ್ಸ್ ಅಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಈ ಟಾಪ್ ಮ್ಯೂಚುವಲ್ ಫಂಡ್ ಹೌಸಸ್ಸೇನೆ ಯಾವ್ಯಾವ ಕಂಪನೀಸ್ ಇಂದ ಸ್ವಲ್ಪ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ FMCG ಸೆಕ್ಟರ್ ಅಲ್ಲಿ ನೋಡ್ಕೊಂಡ್ರೆ ಮೊದಲನೇದಾಗಿ ITCಯಲ್ಲಿ ತುಂಬಾನೇ ಮ್ಯೂಚುವಲ್ ಫಂಡ್ಸ್ ಎಲ್ಲ ಸೆಲ್ ಮಾಡಿದ್ದಾರೆ. ಇವಾಗ ಮಂತ್ ಆನ್ ಮಂತ್ ಬೇಸಿಸ್ ಅಲ್ಲಿ ನೋಡ್ಕೊಂಡ್ರೆ 6 crore ಶೇರ್ಸ್ನ ಸೆಲ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ITC ಕಂಪನಿ ನೋಡ್ಕೊಂಡ್ರೆ ಬಿಸ್ನೆಸ್ ಪ್ರಕಾರ ತುಂಬಾನೇ ಚೆನ್ನಾಗಿದೆ. ಇವು ಪ್ರತಿಯೊಂದು ಸೆಗ್ಮೆಂಟಲ್ಲೂ ಗ್ರೋತ್ ಕೂಡ ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡ್ಕೊಂಡ್ರು ತುಂಬಾನೇ ಬೆಟರ್ ಆಗಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ಈ ಪಾಯಿಂಟ್ ಆಫ್ ಟೈಮಲ್ಲಿ ಅದನ್ನು ಈ ಏಪ್ರಿಲ್ ಮಂತ್ ಎಂಡ್ಗೆಲ್ಲ ಈ ಥರ ಏನಕ್ಕೆ ಸೆಲ್ ಮಾಡಿದ್ದಾರೆ ಅಂತ ನನಗೊಂಚೂರು ಡೌಟ್ ಇದೆ. ನೋಡೋಣ, ಇದ್ರ ಬಗ್ಗೆ ಎಲ್ಲ ಇನ್ನೊಂದು ಸ್ವಲ್ಪ ಏನಾದರೂ ಅಪ್ಡೇಟ್ಸ್ ಬಂದರೆ ಖಂಡಿತ ಶೇರ್ ಮಾಡೇ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಈ FMCG ಸೆಕ್ಟರ್ ಏನಿದೆ ಲಾಸ್ಟ್ 2 yearsಯಿಂದ ನೋಡ್ಕೊಂಡ್ರೆ ಅಷ್ಟಾಗಿ ಗ್ರೋತ್ ಏನು ಕಾಣ್ತಾ ಇಲ್ಲ. ಇದಕ್ಕೆಲ್ಲ ಏನೇನು ರೀಸನ್ಸ್ ಇದಾವೆ ಅಂತ ಕೂಡ ತುಂಬಾ ಸಲನೇ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದನ್ನು ವಿತ್ ಎಕ್ಸಾಂಪಲ್ ಸಮೇತ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ಇವಾಗೇನು ರಿಪೀಟ್ ಮಾಡಕ್ ಹೋಗ್ತಿಲ್ಲ. ಅದಾದ್ಮೇಲೆ ಇವಾಗ ITCನ ಈ ತರ ಸೆಲ್ ಮಾಡಿರೋದಕ್ಕೆ ಏನೇನು ರೀಸನ್ಸ್ ಇದಾವೆ ಅಂತ ಕಮಿಂಗ್ ಟೈಮಲ್ಲಿ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ಗೈಲ್ ಈ ಕಂಪನಿಲಾದ್ರೆ 4 crore ಶೇರ್ಸ್ನ ಸೆಲ್ ಮಾಡಿದ್ದಾರೆ. ಮತ್ತೆ ಭಾರತ್ ಎಲೆಕ್ಟ್ರಾನಿಕ್ಸ್ ಇದೆ, ಪವರ್ ಗ್ರಿಡ್ ಕಾರ್ಪೊರೇಷನ್ ಇದೆ, ಜಿಯೋ ಫಿನಾನ್ಷಿಯಲ್ ಸರ್ವಿಸ್, ಎಟರ್ನಲ್ ಅಲ್ಲಂತೂ 2 crore ಶೇರ್ಸ್ನ ಸೆಲ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಫುಡ್ ಡೆಲಿವರಿ ಸೆಗ್ಮೆಂಟ್ ಬಗ್ಗೆ ಮಲ್ಟಿಪಲ್ ಟೈಮ್ಸೇ ಮಾತಾಡ್ಕೊಂಡಿದ್ವಿ. ಇದರಲ್ಲಿ ತುಂಬಾನೇ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಈ ಕಂಪನೀಸ್ ಇಂಡಿವಿಜುವಲ್ ಆಗಿ ಪರ್ಫಾರ್ಮ್ ಮಾಡೋಕ್ಕಾಗ್ತಿಲ್ಲ. ಅದರಿಂದ ಸ್ವಲ್ಪ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲೂ ತುಂಬಾನೇ ಎಫೆಕ್ಟ್ ಕಾಣ್ತಾ ಇದೆ. ಅದಾದ್ಮೇಲೆ ಓಲಾ ಎಲೆಕ್ಟ್ರಿಕ್ ಈ ಕಂಪನಿಯಲ್ಲಾದರೆ ಎಬೋವ್ 1 crore ಶೇರ್ಸ್ನ ಸೆಲ್ ಮಾಡಿದ್ದಾರೆ. ಈ ಕಂಪನಿ ಬಗ್ಗೆ ಮಲ್ಟಿಪಲ್ ಟೈಮ್ಸೇ ಮಾತಾಡ್ಕೊಂಡಿದ್ವಿ. ಈ ಕಂಪನಿಯಲ್ಲೂ ಕೂಡ ತುಂಬಾನೇ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ. ಅದರಿಂದ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಬರ್ತಾ ಇದೆ. ಅದಾದಮೇಲೆ ಇಂದ್ರಪ್ರಸ್ಥ ಗ್ಯಾಸ್ ಇದೆ, ಭಾರತ್ ಪೆಟ್ರೋಲಿಯಂ ಇದೆ, ಇಂಡಸ್ ಟವರ್ ಇದೆ. ಈ ಥರ ತುಂಬ ಕಂಪನೀಸಲ್ಲಿ ಈ ಮ್ಯೂಚುವಲ್ ಫಂಡ್ ಹೌಸಸ್ ತುಂಬಾ ಎಕ್ಸಿಟ್ ಆಗಿದ್ದಾರೆ. ನೆಕ್ಸ್ಟ್, ಪ್ರೋಟೀನ್ ಇ ಗವರ್ನೆನ್ಸ್ ಟೆಕ್ನಾಲಜಿ ಈ ಕಂಪನಿ ಆದರೆ ಇವತ್ತು 20% ನೆಗೆಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಫಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಐಡಿಯಾ ಇದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಜಸ್ಟ್ ಇವಾಗ ಹೈಲೈಟ್ ಮಾಡ್ತೀನಿ. ಇವರು ಮೋಸ್ಟ್ ಆಫ್ ದ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಅಥವಾ ಗೌರ್ಮೆಂಟ್ ಸರ್ವಿಸಸ್ಗೆ ಟೆಕ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ಎಕ್ಸಾಂಪಲ್, ಇವಾಗ ಪಾನ್ ಕಾರ್ಡ್ ಇರುತ್ತಲ್ಲ, ಆ ಪಾನ್ ಕಾರ್ಡ್ನ ಇಶ್ಯೂ ಮಾಡೋದಾಗಲಿ ಅಥವಾ ಏನಾದರೂ ಚೇಂಜಸ್ ಬೇಕು ಅಂದರೆ ಆ ಚೇಂಜಸ್ ಮಾಡೋದು, ಅದಕ್ಕೆ ಡಿಸೈನಿಂಗ್ ಆಗಲಿ, ಮೇಂಟೆನೆನ್ಸ್ ಆಗಲಿ, ಈ ಥರ ಪ್ರತಿಯೊಂದು ಸರ್ವಿಸಸ್ನ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಬರೀ ಪಾನ್ ಕಾರ್ಡಿಗೆ ಮಾತ್ರನೇ ಅಲ್ಲ, NPSಗಾಗಲಿ, KYC, ಆಧಾರ್ ರಿಲೇಟೆಡ್ ಸರ್ವಿಸ್, ಈ ಥರ ತುಂಬಾ ಹಲವಾರು ಸರ್ವಿಸಸ್ನ ಇವರು ಪ್ರೊವೈಡ್ ಮಾಡ್ತಾರೆ. ಅದರಲ್ಲೂ ಈ ಪಾನ್ ಕಾರ್ಡ್ ಸರ್ವಿಸಸ್ ಏನಿದೆ, ಈ ಪಾನ್ ಕಾರ್ಡ್ ಸರ್ವಿಸಸ್ಸಲ್ಲಿ 64% ಮಾರ್ಕೆಟ್ ಶೇರ್ನ ಕೂಡ ಹೋಲ್ಡ್ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಫಾಲ್ಗೆ ರೀಸನ್ ಏನು ಅಂತ ನೋಡಿಕೊಂಡ್ರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಹೊಸದಾಗಿ ಪಾನ್ 2.0 ಪ್ರಾಜೆಕ್ಟ್ನ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಈ ಪ್ರೋಟೀನ್ ಇ ಗವರ್ನೆನ್ಸ್ ಟೆಕ್ನಾಲಜಿ ಏನು ಕಂಪನಿ ಇದೆ, ಈ ಕಂಪನಿನ ಅದರಲ್ಲಿ ಸೆಲೆಕ್ಟ್ ಮಾಡಿಲ್ಲ. ಈ ಥರ ಈ ಪಾನ್ ಕಾರ್ಡ್ ಸರ್ವಿಸಸಲ್ಲಿ 64% ಮಾರ್ಕೆಟ್ ಶೇರ್ ಇರೋ ಕಂಪನಿನೇ ಸೆಲೆಕ್ಟ್ ಮಾಡಿಲ್ಲ ಅಂತ ಈ ಥರ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಫ್ರೆಂಡ್ಸ್, ಇವಾಗ ತುಂಬಾ ಆರ್ಟಿಕಲ್ಸಲ್ಲೆಲ್ಲ COVID-19 ಮತ್ತೆ ಬಂದಿದೆ ಅಂತ ಅಪ್ಡೇಟ್ ಆಗ್ತಾ ಇದೆ. ಇವಾಗ ಪ್ರೆಸೆಂಟ್ ಇಂಡಿಯಾದಲ್ಲಿ ನೋಡಿಕೊಂಡ್ರೆ 93 ಆಕ್ಟಿವ್ ಕೇಸಸ್ ರಿಜಿಸ್ಟರ್ ಆಗಿದ್ದಾವೆ ಅಂತ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಇವಾಗ ಫಸ್ಟ್ ಆಫ್ ಆಲ್ COVID-19 ಬಂದಿದೆ ಅಂತ ಯಾರೂ ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ಅದಾದಮೇಲೆ ಇವಾಗ COVID-19 ಮಲ್ಟಿಪಲ್ ಟೈಮ್ಸೇ ಬಂದಿದೆ. ಇವಾಗ ಫಸ್ಟ್ ಟೈಮ್ ಬಂತಲ್ಲ, ಆ ಟೈಮಲ್ಲಿ ನೋಡಿಕೊಂಡ್ರೆ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಯಿತು. ಅದಾದಮೇಲೂ ಸಹ ಹೊಸ ವೇರಿಯಂಟಲ್ಲಿ COVID-19 ಬಂದಿದೆ ಅಂತ ತುಂಬ ಸಲನೇ ಅಪ್ಡೇಟ್ ಆಗಿದ್ದಾವೆ. ಆ ಟೈಮಲ್ಲಿ ನೋಡಿಕೊಂಡ್ರೆ ಮಾರ್ಕೆಟ್ ಏನೇನೋ ಅಷ್ಟಾಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಬರೀ ಫಸ್ಟ್ ಟೈಮ್ ಮಾತ್ರನೇ ಮಾರ್ಕೆಟ್ ಕರೆಕ್ಟ್ ಆಗಿದ್ದು. ಇನ್ನು ಮಿಕ್ಕಿರೋ ಟೈಮ್ಸ್ ಎಲ್ಲ ಯಾವುದೇ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಅದಕ್ಕೋಸ್ಕರ ಇವಾಗ ಇಂಡಿಯಾದಲ್ಲಿ ನೋಡಿಕೊಂಡ್ರೆ 93 ಕೇಸಸ್ ರಿಜಿಸ್ಟರ್ ಆಗಿದ್ದಾವಲ್ಲ, ಆದ್ರೂ ಸಹ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ಈ ಥರ ಮಲ್ಟಿಪಲ್ ವೇರಿಯಂಟ್ಸ್ ಮಲ್ಟಿಪಲ್ ಇಯರ್ಸಲ್ಲಿ ಬರ್ತಾನೆ ಇದ್ದಾವೆ. ಈ ಸಲ ನೋಡಿಕೊಂಡ್ರೆ ಒಮಿಕ್ರೋನ್ ಅಥವಾ JN1 ಅನ್ನೋ ವೇರಿಯಂಟ್ ಬಂದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಸಿಂಗಾಪುರಲ್ಲಿ ನೋಡಿಕೊಂಡ್ರೆ ಹಿಂದಿನ ವಾರ 11,000 ಕೇಸಸ್ ಇದ್ವು. ಮತ್ತು ಇವಾಗ ಜಸ್ಟ್ 1 or 2 days ಆದಮೇಲೆ ನೋಡಿಕೊಂಡ್ರೆ 14,000 ಕೇಸಸ್ಗೆ ರಿಜಿಸ್ಟರ್ ಆಗಿದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಇದ್ರ ಬಗ್ಗೆ ಕಮಿಂಗ್ ಟೈಮಲ್ಲೂ ಸಹ ಇನ್ನೂ ಏನು ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದಮೇಲೆ ರಿಲಯನ್ಸ್ ಪವರ್ ಈ ಕಂಪನಿ ಬಗ್ಗೆ ಕೂಡ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಏನಂತ ಅಂದರೆ, ರಿಲಯನ್ಸ್ ಪವರ್ ಮತ್ತು ಭೂತಾನ್ಗೆ ಸೇರಿರೋ ದ್ರಿಕ್ ಹೋಲ್ಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಕಂಪನಿ ಜೊತೆ ಪಾರ್ಟ್ನರ್ ಆಗಿದ್ದಾರೆ. ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಸೋಲಾರ್ ಪವರ್ ಪ್ಲಾಂಟ್ನ ಡೆವಲಪ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ವ್ಯಾಲ್ಯೂ ನೋಡಿಕೊಂಡ್ರೆ 2,000 crores ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಈ ಸೋಲಾರ್ ಪವರ್ ಪ್ಲಾಂಟಲ್ಲಿ 500 megawatts ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಜನರೇಟ್ ಆಗಿರೋ ಎಲೆಕ್ಟ್ರಿಸಿಟಿನ ಗ್ರೀನ್ ಡಿಜಿಟಲ್ ಅನ್ನೋ ಕಂಪನಿಗೆ ಸೆಲ್ ಮಾಡ್ತೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಈ ಗ್ರೀನ್ ಡಿಜಿಟಲ್ ಕಂಪನಿ ಜೊತೆ ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ನ ಕೂಡ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಈ ಜಾಯಿಂಟ್ ವೆಂಚರಲ್ಲಿ ನೋಡಿಕೊಂಡ್ರೆ ಈ ಎರಡು ಕಂಪನೀಸ್ಗೆ ಈಕ್ವಲ್ ಆಗಿ 50% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ.
ನೋಡೋಣ ಕಮಿಂಗ್ ಟೈಮಲ್ಲೂ ಸಹ ಈ ರಿಲಯನ್ಸ್ ಪವರ್ ಅವರು ಇನ್ನೂ ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಲಾಸ್ಟ್ 6 ಡೇಸಿಂದ ಕಂಟಿನ್ಯೂಸ್ ಆಗಿ ಡಿಫೆನ್ಸ್ ಸೆಕ್ಟರ್ ರ್ಯಾಲಿ ಆಗ್ತಾನೆ ಇತ್ತು. ಆದರೆ ಇವತ್ತು ನೋಡಿಕೊಂಡ್ರೆ ಈ ಡಿಫೆನ್ಸ್ ಸೆಕ್ಟರಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ನಡೆದಿದೆ. ಅದಾದಮೇಲೆ ಈ ವೀಕೆಂಡ್ಸಲ್ಲಿ ನೋಡಿಕೊಂಡ್ರೆ 2 ಡಿಫೆನ್ಸ್ ಕಂಪನೀಸ್ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೋಡಿಕೊಂಡ್ರೆ ಡೇಟಾ ಪ್ಯಾಟ್ರನ್ಸ್ ಈ ಕಂಪನಿ ರಿಸಲ್ಟ್ಸ್ ಆದರೆ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಬೆಳಿಗ್ಗೆ ಇಂಟರ್ಡೇ ಸೆಷನಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 8% ಪಾಸಿಟಿವ್ ಆಗಿ ಮೂವ್ ಆಗಿತ್ತು. ಇವಾಗ ಈ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 117% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ನೋಡಿಕೊಂಡ್ರೂ ತುಂಬಾ ರೆವಿನ್ಯೂಸ್ ಗ್ರೋ ಆಗಿದೆ. ಅದಾದಮೇಲೆ ಇಯರ್ ಆನ್ ಇಯರ್ಲಿ ಪ್ರಾಫಿಟ್ಸ್ ನೋಡಿಕೊಂಡ್ರೆ 60% ಗ್ರೋ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ನೋಡಿಕೊಂಡ್ರೂ ಬೆಟರ್ ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಮಾರ್ನಿಂಗ್ ಸೆಷನಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತು ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಯಾವಾಗ ಫಾಲ್ ಆಗ್ತಾ ಬಂದ್ವೋ ಅವಾಗ ಈ ಕಂಪನಿಯಲ್ಲೂ ಕೂಡ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ನಡೆದು ಇವತ್ತು ಫಾಲ್ ಆಗಿದೆ. ನೆಕ್ಸ್ಟ್ ಝೆನ್ ಟೆಕ್ನಾಲಜೀಸ್ ಈ ಕಂಪನಿನೂ ಅಷ್ಟೇ ಈ ವೀಕೆಂಡಲ್ಲಿ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರು ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನಲ್ಲಿ 5% ಪಾಸಿಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 130% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ನೋಡಿಕೊಂಡ್ರೆ ಅಬೌವ್ 200% ಇನ್ಕ್ರೀಸ್ ಆಗಿದೆ. ಅದರಿಂದ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಅದಾದಮೇಲೆ ಈ HL ಕಂಪನಿಗೆ ನೋಡಿಕೊಂಡ್ರೆ ತುಂಬಾ ಅನಲಿಸ್ಟ್ ಎಲ್ಲ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಇವಾಗ ಈ ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡಿಕೊಂಡ್ರೆ HL ಕಂಪನಿದು ನಿಯರ್ಲಿ 5000 ಟ್ರೇಡ್ ಆಗ್ತಾ ಇದೆ. ಮತ್ತು ಇವತ್ತು ಅನಲಿಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಕಂಪನಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಅದ್ರ ಜೊತೆಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ನೋಡಿಕೊಂಡ್ರು ಮತ್ತು ಸ್ಟ್ರಾಂಗ್ ಫಂಡಮೆಂಟಲ್ಸ್ ನೋಡಿಕೊಂಡ್ರು ಲಾಂಗ್ ಟರ್ಮಲ್ಲಿ ತುಂಬಾ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿ ತುಂಬಾ ಅನಲಿಸ್ಟ್ ಎಲ್ಲ ಈ ಕಂಪನಿಗೆ ಬೈ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ಇವಾಗ ಒಂದ್ಸಲ ಈ ಇಮೇಜ್ನ ನೋಡಿ ಯಾವ್ಯಾವ ಅನಲಿಸ್ಟ್ ಯಾವ್ಯಾವ ಥರ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಟಿಕ್ ಅವ್ರು ನೋಡಿಕೊಂಡ್ರೆ 6500 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಜೆಫ್ರೀಸ್ ಅವರು 6400, ICICI ಸೆಕ್ಯೂರಿಟೀಸ್ ಅವರು 6150, ನಿರ್ಮಲ್ ಬಾಗ್ ಅವರು 6140, JP Morgan 6100 ರೂಪೀಸ್, ನುವಾಮಾ 6000. ಈ ಥರ ಪ್ರತಿಯೊಬ್ಬರು ಅನಲಿಸ್ಟ್ ನೋಡ್ಕೊಂಡ್ರು ಟಾರ್ಗೆಟ್ ಪ್ರೈಸ್ ತುಂಬಾ ಜಾಸ್ತಿ ಕೊಟ್ಟಿದ್ದಾರೆ. ಅಂದರೆ ಇವಾಗ ಬೇಸ್ ಕೇಸಲ್ಲಿ ನೋಡಿಕೊಂಡ್ರೆ 5000 ಟ್ರೇಡ್ ಆಗ್ತಾ ಇದೆ ಅಲ್ಲ, ಇವರೆಲ್ಲ ನೋಡ್ಕೊಂಡ್ರು ಅಬೌವ್ 6000 ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಅಂದರೆ ಕಮಿಂಗ್ ಟೈಮಲ್ಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ನೋಡಿಕೊಂಡ್ರೆ ಅಬೌವ್ 1000 ಪಾಯಿಂಟ್ಸ್ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಜೆಫ್ರೀಸ್ ಅವರು ಬೈ ರೇಟಿಂಗೇ ಕೊಟ್ಟಿದ್ದಾರೆ. ಅದಾದಮೇಲೆ JP Morgan ಅವ್ರು ನೋಡಿಕೊಂಡ್ರೆ ಓವರ್ ವೇಟ್ ರೇಟಿಂಗ್ ಕೊಟ್ಟಿದ್ದಾರೆ. ಈ ಥರ ಪ್ರತಿಯೊಬ್ಬರು ಅನಲಿಸ್ಟೂ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನೇ ಮಾಡಿದ್ದಾರೆ. ನೋಡೋಣ HL ಕಂಪನಿ ಕಮ್ಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತಾರೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.